ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ರೆಡ್ ಪುಡಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಮೊದಲಿಗೆ ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬ್ರೆಡ್ ಸ್ಲೈಸಸ್ ಬೇಕು, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಅಷ್ಟು ಸ್ಲೈಸಸ್ನ ತೊಗೊಳ್ಳಿ. ಸೊ ತೊಗೊಂಡು ಇದನ್ನು ಎಡ್ಜಲ್ಲಿರುವಂಥ ಈ ಬ್ರೌನ್ ಕಲರ್ ಬ್ರೆಡ್ ಏನಿರುತ್ತಲ್ಲ, ಸೊ ಅದನ್ನು ನೀವು ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಡಿ. ಸೊ ಇದು ಕಟ್ ಮಾಡೋದಕ್ಕೆ ಏನಕ್ಕೆ ಅಂತಂದರೆ ಸ್ವಲ್ಪ ರಫ್ ಆಗಿರುತ್ತೆ, ಚೆನ್ನಾಗಿ ಇದಾಗಲ್ಲ ಅಂಥೇಳಿ ನಾವು ಕಟ್ ಮಾಡ್ಕೊತಾ ಇರೋದು. ಸೊ ಅದ ನಂತರ ನೀವು ಒಂದು ಬಾಣಲೆನ ತೊಗೊಂಡು ಒಲೆ ಮೇಲಿಟ್ಟು ಸೊ ಒಂದು 3 ಬೌಲಿನಷ್ಟು ಅಂದರೆ 3 ಕಪ್ನಷ್ಟು ಹಾಲನ್ನ ಹಾಕ್ಕೊಳ್ಳಿ. ಸೊ ಆ ಹಾಲು ಕುದಿ ಬರೋವರೆಗೂ ನೀವು ಬಿಟ್ಬಿಡಿ. ಸೊ ಈ ಕಡೆ ನೀವು ಒಂದು ಕಾಯಿಸಿ ಆರಿಸಿರೋಂಥ ತಣ್ಣಗಿರೋಂಥ ಹಾಲಿಗೆ ಒಂದು 3 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಳಿ. ಸೊ ನೀವು ಸ್ವಲ್ಪ ತಣ್ಣಗಿರೋ ಹಾಲಿನಲ್ಲಿ ಕಲಿಸ್ಕೊಂಡ್ರೆ ಮಾತ್ರ ಗಂಟು ಬರೋದೇ ಇಲ್ಲ. ಸೊ ಅದಾದ ನಂತರ ನೀವು ಇದಕ್ಕೆ ಕುದಿತಿರೋ ಹಾಲಿಗೆ 1/4 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸೊ ಇದಕ್ಕೆ ನಾನು ಇಲೈಚಿ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಅದಾದ ನಂತರ ಇನ್ನು ಕಲಸಿಟ್ಕೊಂಡಿರೋ ಕಸ್ಟರ್ಡ್ ಪೌಡರು ಹಾಲೇನಿದೆಯಲ್ಲ, ಸೊ ಅದನ್ನು ಕೂಡ ನಾನು ಈ ಕುದೀತಿರೋ ಹಾಲಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಮಿಕ್ಸನ್ನ ನೀವು ಚೆನ್ನಾಗಿ ಬಾಡಿಸ್ಕೊತಾ ಇರಿ. ಸೊ ಸ್ವಲ್ಪ ಗಟ್ಟಿಯಾಗೋವರೆಗೂ ನೀವು ಬಾಡಿಸ್ಕೊಳ್ಳಿ. ಅದಾದ ನಂತರ ಬ್ರೆಡ್ ಸ್ಲೈಸಸ್ನ ಒಂದು ಬಾಕ್ಸ್ ಒಳಗೆ ಹಾಕಿ ಸೊ ಅದ್ರ ಮೇಲೆ ಈ ಕಲಸಿರೋಂತಹ ಕಸ್ಟರ್ಡ್ ಪೌಡರ್ ಲಿಕ್ವಿಡ್ನ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ. ಸೊ ನಿಮ್ಗೆ ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಲೇಯರ್ಸು ಈಗ ನೋಡಿ ನಾನು ಇಟ್ಕೊತಾ ಇದ್ದೀನಲ್ಲ, ಸೊ ಅದೇ ಥರ ನಿಮ್ಗೆ ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಲೇಯರ್ಸ್ ಬ್ರೆಡ್ನ ಇಟ್ಕೊಳ್ಳಿ ಮತ್ತು ಲಿಕ್ವಿಡ್ನ ಹಾಕ್ಕೊಳ್ಳಿ. ಸೊ ಬ್ರೆಡ್ನ ಇಟ್ಕೊಳ್ಳಿ ಮತ್ತು ಲಿಕ್ವಿಡ್ನ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಕಂಪ್ಲೀಟ್ ಆದಮೇಲೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ, ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಸೊ ಆ ಡ್ರೈ ಫ್ರೂಟ್ಸ್ನೂ ಕೂಡ ನೀವು ಅದ್ರ ಮೇಲೆ ಚೆನ್ನಾಗಿ ಡೆಕೋರೇಷನ್ ಸಲುವಾಗಿ ಹಾಕ್ಕೊಳ್ಳಿ. ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ನಾನು ಈಗ ಹಾಕ್ಕೊತಾ ಇದ್ದೀನಲ್ಲ, ಸೊ ಇದೇ ಥರನ ನೀವು ಹಾಕ್ಕೊಂಡು ಸೊ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕಿ ಈ ಲಿಡ್ನ ನೀವು ಏನು ಮಾಡಬೇಕು, ಕ್ಲೋಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಡಿ. ಸೊ ಒಂದು ಅಟ್ಲೀಸ್ಟ್ 4 to 5 ಇಯರ್ಸ್ವರೆಗೂ ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ. ಸೊ ನೀವು ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಿದ್ದ ತಕ್ಷಣ ತಿನ್ನೋಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾನು ಇವಾಗ ಫ್ರಿಜ್ಜಲ್ಲಿ ಇಟ್ಟು ತೆಗೆದಿದ್ದೀನಿ. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು. ಸೊ ಇದು ಐಸ್ ಕ್ರೀಮ್ ಥರನೇ ಇದೆ. ಸೊ ಈ ಬೇಸಿಗೆನಲ್ಲಿ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮನೇಲಿ ಬ್ರೆಡ್ಡು ಇದ್ದರೆ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.